ಇವತ್ತಿನ ಪ್ರಸಂಗಾಂಶ ನನ್ನ ಜೊತೆ ಹೇಳ್ರಿ. ಅಯ್ಯೋ, ದೇವ್ರು ನನ್ನ ಪಾಲಿಗೆ ಸತ್ತೋಗಿದ್ದಾನೆ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 8ನೇ ವಚನ. ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೇನೇನು ಅಗತ್ಯವೆಂಬುದು ಆತನಿಗೆ ತಿಳಿದಿದೆ. ಮಗನೇ, ಸಹೋದರ ಸಹೋದರಿ, ಗಮನಿಸ್ರಿ. ನಾನು ನೀನು ಆರಾಧನೆ ಮಾಡುವಂಥ ದೇವರು, ನಾನು ನೀನು ಪ್ರಾರ್ಥಿಸುವಂಥ ದೇವರು. ಈಗ ನನಗೇನು ಬೇಕು, ನನಗೇನು ಬೇಡ ಆತನಿಗೆ ತಿಳಿದಿದೆ. ನನಗೇನು ಅಗತ್ಯತೆ ಇದೆ, ನನಗೇನು ಅಗತ್ಯತೆ ಇಲ್ಲ, ನಮಗೇನು ಅಗತ್ಯತೆ ಇದೆ, ನಮಗೇನು ಅಗತ್ಯತೆ ಇಲ್ಲ ಆತನಿಗೆ ತಿಳಿದಿದೆ. ನಿಮ್ಮ ಯಾವ ಅಗತ್ಯತೆ ತೀರಿಸ್ಬೇಕು, ಯಾವ ಅಗತ್ಯತೆ ತೀರಿಸಬಾರ್ದು ಆತನಿಗೆ ತಿಳಿದಿದೆ. ನಿಮ್ಮ ಯಾವ ಪ್ರಾರ್ಥನೆ ಕೇಳಬೇಕು, ಯಾವ ಪ್ರಾರ್ಥನೆ ಕೇಳಬಾರ್ದು ಆತನಿಗೆ ತಿಳಿದಿದೆ. ನಿಮ್ಮ ಯಾವ ಪ್ರಾರ್ಥನೆಗೆ ಉತ್ತರ ಕೊಡಬೇಕು, ಯಾವ ಪ್ರಾರ್ಥನೆಗೆ ಉತ್ತರ ಕೊಡಬಾರ್ದು ಆತನಿಗೆ ತಿಳಿದಿದೆ. ಮಗನೇ, ಸೋದರ ಸೋದರಿ, ಇಲ್ಲಿ ಭಾಳ ಜನ ತಂದೆ ತಾಯಿಗಳಿದ್ದೀರಿ. ನಾನೊಂದು ಮಾತು ಹೇಳ, ನಿಮ್ಮ ಮಕ್ಕಳು ನಿಮಗೆ ಕೇಳಿದ್ದೆಲ್ಲ ನೀವು ಕೊಡಲ್ಲ ಮತ್ತು ಕೊಡಿಸಲ್ಲ. ಯಾವುದು ನಿಮ್ಮ ಮಕ್ಕಳಿಗೆ ಕೇಡು ಉಂಟು ಮಾಡುತ್ತೋ, ಯಾವುದು ನಿಮ್ಮ ಮಕ್ಕಳಿಗೆ ಹಾನಿ ಉಂಟು ಮಾಡುತ್ತೋ, ಯಾವುದು ನಿಮ್ಮ ಮಕ್ಕಳಿಗೆ ಕೆಟ್ಟದು ಉಂಟು ಮಾಡುತ್ತೋ ಅದು ನೀವು ಕೊಡಲ್ಲ, ಅದು ನೀವು ಕೊಡಿಸಲ್ಲ. ಯಾವುದು ನಿಮ್ಮ ಮಕ್ಕಳಿಗೆ ಒಳ್ಳೆಯದೋ, ಯಾವುದು ನಿಮ್ಮ ಮಕ್ಕಳಿಗೆ ಶ್ರೇಷ್ಠವಾದದ್ದೋ ಅದು ನೀವು ಕೊಡ್ತೀರಿ, ಅದು ನೀವು ಕೊಡಿಸ್ತೀರಿ. ಅದೇ ಥರ ನಿಮ್ಮ ಪರಲೋಕದ ತಂದೆ ನಮಗೆ ಯಾವುದು ಕೆಟ್ಟದ್ದೋ, ನಮಗೆ ಯಾವುದು ಹಾನಿ ಮಾಡುತ್ತೋ, ನಮಗೆ ಯಾವುದು ಕೇಡು ಮಾಡುತ್ತೋ, ನೀನು ಎಷ್ಟು ಪ್ರಾರ್ಥನೆ ಮಾಡಿದ್ರು, ನೀನು ಎಷ್ಟು ಬೇಡ್ಕೊಂಡ್ರು ಅದು ನಿಮಗೆ ಕೊಡಲ್ಲ. ನಿಮಗೆ ಯಾವುದು ಒಳ್ಳೆಯದೋ, ನಿಮಗೆ ಯಾವುದು ಉತ್ತಮನೋ, ನಿಮಗೆ ಯಾವುದು ಶ್ರೇಷ್ಠನೋ ಅದು ನೀವು ಕೇಳುವಾಗ, ಅದು ನೀವು ಪ್ರಾರ್ಥಿಸುವಾಗ ಅದನ್ನು ದೇವರು ನಿಮಗೆ ಕೊಡ್ತಾನೆ. ಪಕ್ಕದವ್ರು ಕೈ ಕೊಟ್ಟು ಹೇಳ್ರಿ, ನಿನಗೆ ಯಾವುದು ಹಾನಿ ಮಾಡುತ್ತೋ, ನಿನಗೆ ಯಾವುದು ಕೆಟ್ಟದ್ದು ಮಾಡುತ್ತೋ ಅಂಥದ್ದು ಕೇಳಿದ್ರೆ ದೇವ್ರು ಕೊಡಲ್ಲ. ಕೈ ಕೊಟ್ಟು ಹೇಳ್ರಿ, ಪಕ್ಕದವ್ರು ಕೈ ಕೊಟ್ಟು ಹೇಳ್ರಿ, ನಿಮಗೆ ಯಾವುದು ಕೆಟ್ಟದ್ದು ಉಂಟು ಮಾಡುತ್ತೋ, ಹಾನಿ ಉಂಟು ಮಾಡುತ್ತೋ ಅದು ಕೊಡಲ್ಲ. ನಿಮಗೆ ಯಾವುದು ಒಳ್ಳೆಯದು ಅದು ದೇವ್ರು ಕೊಡ್ತಾನೆ. ಚಪ್ಪಾಳೆ ತಟ್ಟಿ ದೇವರಿಗೆ. ಇನ್ನು ನಿಮಗೆ ಚೆನ್ನಾಗಿ ಅರ್ಥ ಆಗಂಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. 1912ನೇ ಇಸ್ವಿ ಒಂದು ಮಿಷನರಿ ಕುಟುಂಬ ಅಂದ್ರೆ ಏನು ಗೊತ್ತಾ? ಒಂದು ದೇಶ ಬಿಟ್ಟು ಹೆಂಡತಿ ಮಕ್ಕಳು ಕರ್ಕೊಂಬಂದು ಪರ ದೇಶದಲ್ಲಿ, ಪರ ಸ್ಥಳದಲ್ಲಿ, ಅಲ್ಲಿ ಅವ್ರಿಗೆ ಊಟ ಅಡ್ಜಸ್ಟ್ ಆಗಿಲ್ಲ ಅಂದರು, ಅಲ್ಲಿ ವ್ಯವಸ್ಥೆ ಅಡ್ಜಸ್ಟ್ ಆಗಿಲ್ಲ ಅಂದರು, ಅವರಿಗೆ ಭಾಷೆ ಬಂದಿಲ್ಲ ಅಂದರು, ಅವರಿಗೆ ಯಾವ ಅನುಕೂಲತೆಗಳಿಲ್ಲ ಅಂದರು, ತ್ಯಾಗ ಮಾಡಿ ಅವ್ರ ದೇಶನ, ಅವ್ರ ಕುಟುಂಬನ, ಅವ್ರಿಗಿರುವಂಥ ಸಮಸ್ತವನ್ನು ತ್ಯಾಗ ಮಾಡಿ ಬಂದು ಸುವಾರ್ಥ ಸೇವೆ ಮಾಡ್ತಾರಲ್ಲ, ಅದಕ್ಕೆ ಮಿಷನರಿ ಸೇವೆ ಅಂತ, ಅವರಿಗೆ ಮಿಷನರಿಗಳು ಅಂತ ಕರೀತಾರೆ. ಹೀಗೆ ಒಂದು ಮಿಷನರಿ ಕುಟುಂಬ, ಅವ್ರ ಎಷ್ಟೋ ದಿನಗಳ ಆಸೆ ಅಂತೆ. ಏನು ಗೊತ್ತಾ? ನಾವು ಟೈಟಾನಿಕ್ ಹಡಗಿನಲ್ಲಿ ಪ್ರಯಾಣ ಮಾಡಬೇಕು, ನಾವು ಟೈಟಾನಿಕ್ ಹಡಗಲ್ಲಿ ಹೋಗ್ಬೇಕಂತ ಅವ್ರ ಎಷ್ಟೋ ದಿನಗಳ ಆಸೆ. ಆದರೆ ಅವರು ಆಶೆ ಪಟ್ಟಂತೆ ಆಶೆ ನೆರವೇರಲಿಲ್ಲ. ಅವ್ರು ಹೋಗೋದ್ರೊಳಗಡೆ ಟೈಟಾನಿಕ್ ಹಡಗು ಹೋಗ್ಬಿಟ್ಟಿದೆ. ಅವ್ರು ಎಷ್ಟೋ ದಿನದಿಂದ ಪ್ರಾರ್ಥನೆ ಮಾಡ್ತಾರೆ, ಎಷ್ಟೋ ದಿನದಿಂದ ದೇವ್ರನ್ನ ಕೇಳ್ತಾರೆ, ದೇವರೇ ನಾವು ಟೈಟಾನಿಕ್ ಹಡಗಿನಲ್ಲಿ ಹೋಗಬೇಕು, ಟೈಟಾನಿಕ್ ಹಡಗಿನಲ್ಲಿ ಪ್ರಯಾಣ ಮಾಡಬೇಕು, ಆ ಆಶೆ ನೆರವೇರಿಸುವಂಥ ಪ್ರಾರ್ಥನೆ ಮಾಡಿದ್ರೆ ಆ ಟೈಟಾನಿಕ್ ಹಡಗೊಳಗೆ ಹೋಗ್ಲಿಕ್ಕೆ ಅವ್ರಿಗೆ ಅವಕಾಶ ಸಿಗಲಿಲ್ಲ, ಚಾನ್ಸ್ ಸಿಗಲಿಲ್ಲ. ಇವ್ರು ಹೋಗೋದ್ರೊಳಗಡೆ ಟೈಟಾನಿಕ್ ಹಡಗು ಹೋಗ್ಬಿಟ್ಟಿದೆ. ಈಗ ಆ ಮಿಷನರಿ ಹೆಂಡ್ತಿ ಹೇಳ್ತಾನಂತೆ, ಏನಂತ? ದೇವರು ನನ್ನ ಪ್ರಾರ್ಥನೆ ಕೇಳಲಿಲ್ಲ, ದೇವರು ನನ್ನ ಆಶೆ ನೆರವೇರಿಸಲಿಲ್ಲ, ದೇವರು ನನ್ನ ಪಾಲಿಗಿಲ್ಲ, ದೇವರು ನನ್ನ ಪ್ರಾರ್ಥನೆ ಕೇಳಲಿಲ್ಲ, ದೇವರು ನನ್ನ ಪಾಲಿಗೆ ಸತ್ತೋಗಿದ್ದಾನೆ, ದೇವರು ನನ್ನ ಪಾಲಿಗೆ ಸತ್ತೋಗಿದ್ದಾನೆ, ದೇವರು ನನ್ನ ಆಶೆ ನೆರವೇರಿಸಲಿಲ್ಲ, ದೇವರು ನನ್ನ ಪಾಲಿಗೆ ಸತ್ತೋಗಿದ್ದಾನೆ ಅಂತ ನಿರಾಶೆಯಿಂದ ಹೆಂಡ್ತಿ ಹೇಳ್ದ. ದೇವ್ರು ನನ್ನ ಸಂಗಡ ಇಲ್ಲ, ದೇವ್ರು ನನ್ನ ಪ್ರಾರ್ಥನೆ ಕೇಳಿಲ್ಲ, ದೇವ್ರು ನನ್ನ ಪಾಲಿಗೆ ಸತ್ತು ಹೋಗಿದ್ದಾನಂತ. ಇದಾದ 4 ದಿನ ಆದಮೇಲೆ
ಎಲ್ಲ ಪೇಪರ್ನಲ್ಲಿ ಒಂದು ಸುದ್ದಿ ಬರುತ್ತೆ, ಏನಂತ ಗೊತ್ತಾ? ಟೈಟಾನಿಕ್ ಹಡಗು ಸಮುದ್ರದಲ್ಲಿ ಮುಳುಗಿ ಎಷ್ಟೋ ಸಾವಿರಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಆ ಪ್ರಾಣ ಕಳ್ಕೊಂಡಂಥ ಕುಟುಂಬಸ್ಥರ ಕಣ್ಣೀರು, ಗೋಳಾಟ, ಆಕ್ರಂದನ ಮುಗಿಲು ಮುಟ್ಟಿದೆ ಅಂತ ಆ ಪೇಪರ್ ನ್ಯೂಸ್ನಲ್ಲಿ ಬಂದಿದೆ. ಈಗ ಗಂಡ ಹೆಂಡತಿ ಮಿಷನರಿ, ಆ ದಂಪತಿಗಳು ಗಂಡ ಹೆಂಡತಿ ಪೇಪರ್ನಲ್ಲಿ ಓದಿ ಅವರು ಆಶ್ಚರ್ಯ ಪಡ್ತಾರೆ. ಅಯ್ಯೋ ಅಯ್ಯೋ, ದೇವ್ರು ನನ್ನ ಪ್ರಾರ್ಥನೆ ಕೇಳಲಿಲ್ಲ ಅನ್ಕೊಂಡಿವಿ, ದೇವ್ರು ನನ್ನ ಪಾಲಿಗಿಲ್ಲ ಅನ್ಕೊಂಡಿವಿ, ದೇವ್ರು ನಮ್ಮ ಪಾಲಿಗೆ ಸತ್ತೋಗಿದಾನ ಅನ್ಕೊಂಡಿವಿ. ಆದರೆ ಇವಾಗ ಅರ್ಥ ಆಯಿತು, ದೇವ್ರು ನಮ್ಮ ಪಾಲಿಗಿದ್ದಕ್ಕೆ ಮುಂದೆ ನಮಗಾಗಬೇಕಾಗಿದ್ದಂಥ ಅನಾಹುತವನ್ನ, ಹಾನಿಯನ್ನ, ಕೇಡನ್ನ ದೇವರು ತಪ್ಪಿಸಿದಾನಂತ ಕಣ್ಣೀರು ಸುರಿಸಿ ದೇವರಿಗೆ ಸ್ತೋತ್ರ ಮಾಡಿದ್ದಾರೆ. ಹಲ್ಲೆಲೂಯಾ. ನನ್ನ ಪ್ರಶ್ನೆ ಇವಾಗ, ಅವ್ರ ಪ್ರಾರ್ಥನೆ ಕೇಳಿ ಅವ್ರನ್ನ ಟೈಟಾನಿಕ್ ಹಡಗಲ್ಲಿ ಹೋಗಂಗ್ ಮಾಡಿದ್ರೆ ಯಾರಿಗೆ ನಷ್ಟ ಆಗ್ತಿತ್ತು? ಮಿಷನರಿ ಕುಟುಂಬಕ್ಕೆ ನಷ್ಟ ಆಗ್ತಿತ್ತು. ಅಮ್ಮ ಒಂದು ಮಾತು ಹೇಳ, ದೇವ್ರಿಗೆ ಗೊತ್ತು ನಿನಗೆ ಯಾವಾಗ ಏನು ಕೊಡಬೇಕು, ಯಾವಾಗ ಕೊಡಬಾರ್ದು, ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು, ಯಾವ ಪ್ರಾರ್ಥನೆ ಕೇಳಬೇಕು, ಯಾವ ಪ್ರಾರ್ಥನೆ ಕೇಳಬಾರ್ದು, ದೇವ್ರಿಗೆ ಗೊತ್ತು. ಒಂದು ಮಾತು ಹೇಳ್ತೀನಿ, ಈ ವಾಕ್ಯದ ಮೂಲಕ ಈ ಮಧ್ಯಾಹ್ನ ಸಮಯ ಪವಿತ್ರಾತ್ಮ ದೇವ್ರು ನಿಮ್ಮ ಜೊತೆಗೆ ಮಾತಾಡ್ತಾನೆ. ಈಗ ಜಾಬ್ ಕೈ ತಪ್ಪೋಯ್ತಾ, ಅಯ್ಯೋ ದೇವ್ರು ನನ್ನ ಪಾಲಿಗಿಲ್ಲ, ದೇವ್ರು ನನ್ನ ಪಾಲಿಗೆ ಸತ್ತೋಗಿದ್ದಾನಂತ ಅನ್ಕೋಬೇಡ. ಜಾಬ್ ಕೈ ತಪ್ಪೋಯ್ತಾ, ಒಳ್ಳೇದನುಕೋ, ಅದಕ್ಕಿಂತ ಒಳ್ಳೆ ಜಾಬ್ ದೇವ್ರು ನಿನ್ನ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಫಿಕ್ಸ್ ಆಗಿರುವಂಥ ಮದುವೆ ಕ್ಯಾನ್ಸಲ್ ಆಯ್ತಾ, ಅದು ನಿನಗೆ ಒಳ್ಳೇದನುಕೋ. ದೇವ್ರು ನನ್ನ ಪ್ರಾರ್ಥನೆ ಕೇಳಲಿಲ್ಲ, ದೇವ್ರು ನನ್ನ ಪಾಲಿಗಿಲ್ಲ, ದೇವ್ರು ನನ್ನ ಪಾಲಿಗೆ ಸತ್ತೋಗಿದ್ದಾನಂತ ಅನ್ಕೋಬೇಡ. ಯಾಕೆಂದ್ರೆ ಅದಕ್ಕಿಂತ ಒಳ್ಳೆ ವರನನ್ನ, ಅದಕ್ಕಿಂತ ಒಳ್ಳೆ ವಧುವನ್ನ ದೇವ್ರು ನಿನಗೆ ಕೊಡ್ಲಿಕ್ಕಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಕೆಲವು ವ್ಯಕ್ತಿಗಳು ನಿನ್ನನ್ನು ಕೈ ಬಿಟ್ಟು ಹೋದ್ರ, ಕೆಲವು ವ್ಯಕ್ತಿಗಳು ನಿನ್ನ ಜೀವಿತದಿಂದ ದೂರ ಆಗಿ ಹೋದ್ರ, ಅದು ನಿನಗೆ ಒಳ್ಳೇದನುಕೋ. ಯಾವತ್ತು ದೇವ್ರು ನಿನಗೆ ಕೆಟ್ಟದ್ದು ಮಾಡಲ್ಲ. ಯಾರಿಗೊತ್ತು ಅವರಿಂದ ನಿನ್ನ ಜೀವನ ಹಾಳಾಗ್ತಿತ್ತೇನೋ, ಅದಕ್ಕೆ ದೇವ್ರು ದೂರ ಮಾಡಿರ್ಬೋದು. ಅದು ನಿನಗೆ ಒಳ್ಳೇದನುಕೋ. ದೇವ್ರು ನನ್ನ ಪಾಲಿಗಿಲ್ಲ, ದೇವ್ರು ನನ್ನ ಪ್ರಾರ್ಥನೆ ಕೇಳಿಲ್ಲ, ದೇವ್ರು ನನ್ನ ಪಾಲಿಗೆ ಸತ್ತೋಗಿದೆ ನಾನು ಅನ್ಕೋಬೇಡ. ನಿನ್ನ ಸ್ವಂತದವರು ನಿನ್ನನ್ನು ಕುಟುಂಬದಿಂದ ಹೊರಗಾಕಿದಾರಾ? ಉದ್ಯೋಗದ ಸ್ಥಳದಲ್ಲಿ ಆ ಕಂಪನಿಯವರು ಉದ್ಯೋಗದಿಂದ ನಿನಗೆ ಹೊರಗಾಕಿದಾರಾ? ಅದು ನಿನಗೆ ಒಳ್ಳೇದೇ ಅನುಕೋ. ದೇವ್ರು ನನ್ನ ಪಾಲಿಗಿಲ್ಲ, ದೇವ್ರು ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ, ದೇವ್ರು ನನ್ನ ಪಾಲಿಗೆ ಸತ್ತೋಗಿದ್ದಾನಂತ ಅನ್ಕೋಬೇಡ. ಯಾಕೆಂದ್ರೆ ಅದಕ್ಕಿಂತ ಒಳ್ಳೆ ಸ್ಥಳದಲ್ಲಿ, ಅದಕ್ಕಿಂತ ಒಳ್ಳೆ ಕಡೆಯಲ್ಲಿ ಒಳ್ಳೆ ಜಾಬ್ ದೇವ್ರು ನಿನಗೋಸ್ಕರ ಸಿದ್ಧ ಮಾಡ್ತಾ ಇದ್ದಾನೆ. ಮಗನೇ, ಸೋದರಿ, ನೀನಿಲ್ಲಿ ವ್ಯಾಪಾರ ಮಾಡಂಗಿಲ್ಲ, ನೀನಿಲ್ಲಿ ದುಡಿಮೆ ಮಾಡಂಗಿಲ್ಲ, ನೀನಿಲ್ಲಿ ಬಿಸಿನೆಸ್ ಮಾಡಂಗಿಲ್ಲ ಅಂತ ಆ ಸ್ಥಳದಿಂದ ನಿನ್ನ ಓಡಿಸಿದಾರಾ? ಅದು ನಿನಗೆ ಒಳ್ಳೇದೇ ಅನುಕೋ. ದೇವ್ರು ನನ್ನ ಪ್ರಾರ್ಥನೆ ಕೇಳಿಲ್ಲ, ದೇವ್ರು ನನ್ನ ಪಾಲಿಗಿಲ್ಲ, ದೇವ್ರು ನನ್ನ ಪಾಲಿಗೆ ಸತ್ತೋಗಿದ್ದಾನೆ ಅನ್ಕೋಬೇಡ. ದೇವರ ಅದಕ್ಕಿಂತ ನಿನಗೆ ಒಳ್ಳೆ ಸ್ಥಳ ಕೊಟ್ಟು, ಒಳ್ಳೆ ದುಡಿಮೆ ಕೊಟ್ಟು, ಒಳ್ಳೆ ಬಿಸಿನೆಸ್ ಕೊಟ್ಟು ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾ ಇದ್ದಾನೆ. ಈ ವಾಕ್ಯವನ್ನು ಆನ್ಲೈನಲ್ಲಿ ಕೇಳುವಂಥ ದೇವ್ರ ಸೇವಕರೇ, ನೀನಿಲ್ಲಿ ಸೇವೆ ಮಾಡಂಗಿಲ್ಲ, ನೀನಿಲ್ಲಿ ಆರಾಧನೆ ನಡೆಸಂಗಿಲ್ಲ, ನೀನಿಲ್ಲಿ ಸಭೆ ನಡೆಸಂಗಿಲ್ಲ ಅಂತ ಆ ಸ್ಥಳದಿಂದ ನಿನ್ನನ್ನು ಓಡಿಸಿದಾರಾ? ಅದು ನೀನು ಒಳ್ಳೇದಕ್ಕೆ ಅನುಕೋ. ಅಯ್ಯೋ ದೇವ್ರು ನನ್ನ ಪ್ರಾರ್ಥನೆ ಕೇಳಲಿಲ್ಲ, ಅಯ್ಯೋ ದೇವ್ರು ನನ್ನ ಪಾಲಿಗಿಲ್ಲ, ಅಯ್ಯೋ ದೇವ್ರು ನನ್ನ ಪಾಲಿಗೆ ಸತ್ತೋಗಿದ್ದಾನೆ ಅನ್ಕೋಬೇಡ. ದೇವರ ಅದಕ್ಕಿಂತ ಒಳ್ಳೆ ಸ್ಥಳ ಕೊಟ್ಟು, ಅದಕ್ಕಿಂತ ಒಳ್ಳೆ ಜಾಗ ಕೊಟ್ಟು, ಸಾವಿರಾರು ವಿಶ್ವಾಸಿಗಳನ್ನ ಕೊಟ್ಟು ನಿನ್ನ ಸೇವೆಯನ್ನು ದೇವರು ಅತ್ಯಧಿಕವಾಗಿ ಆಶೀರ್ವಾದ ಮಾಡ್ತಾನೆ. ದೇವರು ನನ್ನ ಪಾಲಿಗೆ ಸತ್ತೋಗಿದ್ದಾನಂತ, ದೇವರು ನನ್ನ ಪಾಲಿಗೆ ಸತ್ತೋಗಿದ್ದಾನಂತ ಅನ್ಕೋಬೇಡ. ದೇವರು ನನ್ನ ಪಾಲಿಗೆ ಸತ್ತೋಗಿದ್ದಾನಂತ ಮೊದಲೇನು ಕೂತ್ಕೊಂಡವ್ರು ಹೇಳ್ರಿ, ದೇವರು ನನ್ನ ಪಾಲಿಗೆ ಸತ್ತೋಗಿದ್ದಾನಂತ. ಪಕ್ಕದವ್ರು ಕೈ ಕೊಟ್ಟು ಹೇಳ್ರಿ, ಕೈ ಕೊಡ್ರಿ. ದೇವರು ನನ್ನ ಪಾಲಿಗೆ ಸತ್ತೋಗಿದ್ದಾನಂತ ಅನ್ಕೋಬೇಡ. ನಾನು ಓದಿದಂಥ ಒಂದು ಸಾಕ್ಷಿ,
ದೇವರು ನಂಬಿದಂಥ ಒಬ್ಬ ಮಗಳು ಒಬ್ಬ ಟೀಚರ್ನ ಪ್ರೀತಿ ಮಾಡಿದಾಳೆ. ದೇವರನ್ನ ಆರಾಧನೆ ಮಾಡುವಂಥ ಮಗಳು, ದೇವರನ್ನ ನಂಬಿರುವಂಥ ಮಗಳು, ದೇವರನ್ನ ಹಿಂಬಾಲಿಸಿದಂಥ ಮಗಳು, ದೇವರನ್ನ ಕಂಡುಕೊಂಡಂಥ ಮಗಳು, ದೇವರನ್ನ ಆರಾಧಿಸುವಂಥ ಮಗಳು ಒಬ್ಬ ಟೀಚರ್ನ ಪ್ರೀತಿ ಮಾಡಿದ್ದಾರೆ. ಇಬ್ಬರು ಬಹಳ ಪ್ರೀತಿಸ್ತಾ ಇದ್ದಾರೆ. ಇಬ್ಬರು ಬಹಳ ಒಬ್ರನ್ನೊಬ್ರು ಇಷ್ಟಪಡ್ತಾ ಇದ್ದಾರೆ. ಅವ್ರು ಇಷ್ಟಪಡ್ತಾ ಇಬ್ಬರು ಮದುವೆ ಮಾಡ್ಕೋಬೇಕಂತ ಮಾತಾಡ್ಕೊಂಡಿದ್ದಾರೆ. ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ, ಒಬ್ಬರ ಮೇಲೊಬ್ಬರಿಗೆ ಪ್ರೇಮ. ಅವರು ಮದುವೆ ಮಾಡ್ಕೋಬೇಕಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಇವರು ಮದುವೆ ಮಾಡ್ಕೋಬೇಕಂತ ಮಾಡಿದಂಥ ನಿರ್ಧಾರ, ಇವರು ಪ್ರೀತಿ ಮಾಡಿದಂಥ ವಿಷಯ ಆ ಹುಡುಗಿ ಮನೆಯವ್ರಿಗೆ ಗೊತ್ತಾಗಿದೆ, ಆ ಹುಡುಗಿ ತಂದೆ ತಾಯಿಗೆ ಗೊತ್ತಾಗಿದೆ, ಆ ಹುಡುಗಿ ಫ್ಯಾಮಿಲಿ ಅವ್ರಿಗೆ ಗೊತ್ತಾಗಿ ಭಾಳ ಅಂದರೆ ಭಾಳ ವಿರೋಧ ಮಾಡಿ ಜಗಳ ಮಾಡಿ, ಆ ವಿರೋಧ ಮಾಡಿದ್ದಕ್ಕೆ, ಜಗಳ ಮಾಡಿದ್ದಕ್ಕೆ ಅವರಿಬ್ಬರು ಪ್ರೀತಿ ಮುರಿದು ಬಿದ್ದು, ಆ ಮದುವೆ ವಿಷಯ ಕೂಡ ಅಲ್ಲಿಗೆ ಮುರಿದು ಬಿದ್ದು ಅವರಿಬ್ಬರು, ಆ ಹುಡುಗಿ ಇಬ್ಬರು, ಆ ದೇವ್ರು ನಂಬಿದಂಥ ಮಗಳು, ಆ ಟೀಚರ್ ಇಬ್ಬರು ದೂರಾಗಿದ್ದಾರೆ. ಈ ದೂರ ಆದಮೇಲೆ ಈ ದೇವ್ರು ನಂಬಿದಂಥ ಮಗಳು ಅಂತಾಳಂತೆ, ದೇವ್ರು ನನ್ನ ಪ್ರಾರ್ಥನೆ ಕೇಳಲಿಲ್ಲ, ದೇವ್ರು ನನ್ನ ಪಾಲಿಗಿಲ್ಲ, ದೇವ್ರು ನನ್ನ ಪಾಲಿಗೆ ಸತ್ತೋಗಿದ್ದಾನೆ ಅಂತ ದೇವ್ರನ್ನ ಬಾಯಿಗೆ ಬಂದಂಗೆ ಬೈತಾ ಇದ್ದಾಳಂತೆ. ಕೆಟ್ಟದಾಗಿ ಬೈತಾ ಇದ್ದಾಳಂತೆ, ಮನಸ್ಸಿಗೆ ಬಂದಂಗೆ ಬೈತಾ ಇದ್ದಾಳಂತೆ. ದೇವರು ನನ್ನ ಪಾಲಿಗೆ ಸತ್ತೋಗಿದ್ದಾನೆ, ದೇವ್ರು ನನ್ನ ಪಕ್ಷ ಇದ್ದಿದ್ರೆ, ದೇವ್ರು ನನ್ನ ಪಾಲಿಗಿದ್ದಿದ್ರೆ, ದೇವ್ರು ನನ್ನ ಸಂಗಡ ಇದ್ದಿದ್ರೆ, ನಾನು ಆ ಹುಡುಗನ ಜೊತೆ, ಆ ಸಾರ್ ಜೊತೆ ನನಗೆ ಮದುವೆ ಮಾಡ್ತಿದ್ದನು. ನನ್ನ ಮದುವೆ ಕ್ಯಾನ್ಸಲ್ ಆಯಿತು. ದೇವ್ರು ನನ್ನ ಪಾಲಿಗಿಲ್ಲ, ದೇವ್ರು ನನ್ನ ಪಾಲಿಗೆ ಸತ್ತೋಗಿದ್ದಾನೆ. ಇನ್ನು ನನ್ನ ಪಾಲಿಗೆ ದೇವರೇ ಇಲ್ಲ, ಸತ್ತೋಗಿದ್ದಾನಂತ ಮನಸ್ಸಿಗೆ ಬಂದಂಗೆ ದೇವ್ರನ್ನ ಬೈದು ನಿರಾಶೆಯಲ್ಲಿ ಮುಳುಗೋಗಿದ್ದಾಳೆ. ಇದಾದ ಕೆಲವೇ ದಿನಗಳಲ್ಲಿ ಟಿವಿ ನ್ಯೂಸಲ್ಲಿ ಒಂದು ವಿಡಿಯೋ ಭಾಳ ವೈರಲ್ ಆಗ್ತಾ ಇದೆ. ಅವನಿಗೆ 3 ಮದುವೆ ಆಗಿದೆ, ಆಲ್ರೆಡಿ 3ನೇ ಮದುವೆ ಆಗಿದೆ. 3 ಮದುವೆ ಆಗಿದೆ. ಟಿವಿಯಲ್ಲಿ ಬರ್ತಾ ಇದೆ ಆ ವಿಷಯ ಎಲ್ಲ. ಅದು ಮೊದಲೇ ಹೆಂಡತಿ ಗೊತ್ತಾಗಿ, ಅದು 2ನೇ ಹೆಂಡತಿ ಗೊತ್ತಾಗಿ, ಅದು 3ನೇ ಹೆಂಡತಿ ಗೊತ್ತಾಗಿ ಅವ್ರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಪೊಲೀಸರು FIR ಮಾಡಿ ಇವನನ್ನು ಜೈಲು ಒಳಗಡೆ ಕಳಿಸಿದ್ದಾರೆ. ಇದು ನೋಡಿದಂಥ, ಟಿವಿಯಲ್ಲಿ ನೋಡಿದಂಥ ಈ ಹುಡುಗಿ ಔಹಾರಿ ಹೋಗೋದು ಮಾತ್ರ ಅಲ್ಲ, ಹಾಗಂತಾಳಂತೆ, ಅಯ್ಯೋ ದೇವರು ನನ್ನ ಪ್ರಾರ್ಥನೆ ಕೇಳಲಿಲ್ಲ ಅನ್ಕೊಂಡೆ, ದೇವರು ನನ್ನ ಪಾಲಿಗಿಲ್ಲ ಅನ್ಕೊಂಡೆ, ದೇವರು ನನ್ನ ಪಾಲಿಗೆ ಸತ್ತೋಗಿದ್ದಾನೆ ಅನ್ಕೊಂಡೆ, ದೇವರು ನನ್ನ ಪ್ರಾರ್ಥನೆ ಕೇಳಿದ್ದಕ್ಕೆ ನನಗಾಗುತ್ತಿದ್ದಂಥ ಅವಮಾನ, ನನಗಾಗುತ್ತಿದ್ದಂಥ ನಷ್ಟ, ಈಗ ಆ ಹುಡುಗನ ಜೊತೆ, ಆ ಟೀಚರ್ ಜೊತೆ ಮದುವಾಗಿದ್ರೆ ನನ್ನ ಲೈಫ್ ಹಾಳಾಗೋಗ್ತಿತ್ತು. ದೇವರು ನನ್ನ ಪ್ರಾರ್ಥನೆ ಕೇಳಿದ್ದಕ್ಕೆ, ದೇವರು ನನ್ನ ಪಕ್ಷ ಇದ್ದಿದ್ದಕ್ಕೆ ನನಗಾಗುತ್ತಿರುವಂಥ ಅನ್ಯಾಯವನ್ನು ದೇವರು ತಪ್ಪಿಸಿದನಂತ ಕಣ್ಣೀರು ಸುರಿಸಿ ಮೊಣಕಾಲಾಕಿ ದೇವರನ್ನ ಆರಾಧನೆ ಮಾಡಿದಾಳೆ, ದೇವರನ್ನ ಸ್ತುತಿ ಮಾಡಿದಾಳೆ. ಮಗಳಿ, ಸೋದರಿ, ಬಹಳ ಜನರಿಗೆ ಪ್ರಾರ್ಥನೆ ಮಾಡಿದಾಗ ಉತ್ತರ ಬಂದಿಲ್ಲ ಅಂದ್ರೆ ಏನಂತಾರೆ ಗೊತ್ತಾ? ದೇವರು ನಮ್ಮ ಪಾಲಿಗಿಲ್ಲ, ದೇವ್ರು ನಮ್ಮ ಸಂಗಡ ಇಲ್ಲ, ದೇವ್ರು ನಮ್ಮ ಪಾಲಿಗೆ ಸತ್ತೋಗಿದ್ದಾನಂತ ಅನ್ಕೊಂತಾರೆ. ಕೇಳ್ರಿ, ನೀನು ಕೇಳಿದ್ದು ದೇವ್ರು ಕೊಟ್ಟಿಲ್ಲ ಅಂದರೆ ನೀನು ಅರ್ಥ ಮಾಡ್ಕೋಬೇಕು, ಇದರಿಂದ ನನಗೇನೋ ತೊಂದರೆ ಆಗೋದಿದೆ, ಇದರಿಂದ ನನಗೇನೋ ಕಷ್ಟ ಆಗೋದಿದೆ, ಇದರಿಂದ ನನಗೇನೋ ಭಾಳ ದೊಡ್ಡ ಪೆಟ್ಟು ತಿನ್ನೋದಿದೆ, ಅದಕ್ಕೆ ದೇವ್ರು ಕೊಟ್ಟಿಲ್ಲ ಅನ್ಕೊಳ್ರಿ. ನಿಮಗೆ ಒಳ್ಳೇದಾಗೋದಿದ್ರೆ ದೇವ್ರು ಖಂಡಿತವಾಗಿ ಕೊಡ್ತಾನೆ. ನಿಮಗೆ ಕೆಟ್ಟದಾಗೋದಿದ್ರೆ, ನಿಮಗೆ ನಷ್ಟ ಆಗೋದಿದ್ರೆ, ನೀವು ಹಾಳಾಗೋದಿದ್ರೆ, ನೀವು ಪತನ ಆಗೋದಿದ್ರೆ, ನೀವು ನಾಶ ಆಗೋದಿದ್ರೆ ಕೊಡಲ್ಲ. ಅದು ನಿಮ್ಮ ಒಳ್ಳೇದಕ್ಕೆ ಕೊಡಲ್ಲ. ಭಾಳ ಸಾರಿ ದೇವ್ರು ನಿಮ್ಮ ಪ್ರಾರ್ಥನೆ ಕೇಳ ಅನ್ಸದೆ, ದೇವ್ರ ಪ್ರಾರ್ಥನೆ ಕೇಳೋಣ, ನೀನು ಯೋಚಿಸಿದಂಗೆ ದೇವರು ಉತ್ತರ ಕೊಡಲ್ಲ. ಪ್ರಾರ್ಥನೆ ಕೇಳ್ತಾನೆ, ಆದರೆ ನೀನು ಅನ್ಕೊಂಡ ರೀತಿಯಲ್ಲಿ ಉತ್ತರ ಕೊಡಲ್ಲ, ಆತನು ಅನ್ಕೊಂಡ ರೀತಿಯಲ್ಲಿ ದೇವರು ನಿನಗೆ ಉತ್ತರ ಕೊಡ್ತಾನೆ. ದೇವರು ನೀನು ಕೇಳಿದ್ದು ಕೊಟ್ಟಿಲ್ಲ ಅಂದ್ರೆ ನೀನೇನಂತ ಅರ್ಥ ಮಾಡಿ ಗೊತ್ತಾ?
ನಾನು ಕೇಳಿದ ದೇವ್ರು ಕೊಟ್ಟಿಲ್ಲ ಅಂದರೆ ಏನೋ ದೊಡ್ಡ ಅನಾಹುತ ದೇವರು ತಪ್ಪಿಸ್ತಾ ಇದ್ದಾನೆ, ಏನೋ ದೊಡ್ಡ ಶೋಧನೆ ದೇವರು ತಪ್ಪಿಸ್ತಾ ಇದ್ದಾನೆ. ದೇವರಿಗೆ ಗೊತ್ತು ನಿನಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪಕ್ಕದವ್ರು ಹೇಳ್ರಿ, ಪಕ್ಕದವ್ರು ಕೈ ಕೊಟ್ಟು ಹೇಳ್ರಿ, ನೀನು ಕೇಳಿದ ದೇವ್ರು ಕೊಟ್ಟಿಲ್ಲ ಅಂದರೆ ದೇವ್ರು ನನ್ನ ಪಾಲಿಗಿಲ್ಲ, ದೇವ್ರು ನನ್ನ ಪಾಲಿಗೆ ಸತ್ತೋಗ್ಯಾನ ಅನ್ಕೋಬೇಡ. ದೇವರು ನಿನ್ನ ಪ್ರಾರ್ಥನೆ ಕೇಳಿದ್ದಕ್ಕೆ ನಿನಗಾಗುವಂಥ ಅನ್ಯಾಯ, ನಿನಗಾಗುವಂಥ ಮೋಸ, ನಿನಗಾಗುವಂಥ ನಷ್ಟ ದೇವರು ತಪ್ಪಿಸ್ತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನೀವು ಕೇಳಿದ ದೇವ್ರು ಕೊಟ್ಟಿಲ್ಲ ಅಂದರೆ ಏನು ಅನ್ಕೋಬೇಕು? ದೇವ್ರು ನಮ್ಮ ಪ್ರಾರ್ಥನೆ ಕೇಳಿಲ್ಲ, ದೇವ್ರು ನಮ್ಮ ಪಾಲಿಗಿಲ್ಲ. ಹೇಳ್ರಿ, ದೇವ್ರು ನಮ್ಮ ಪಾಲಿಗೆ ಸತ್ತೋಗಿದ್ದಾನೆ, ಏನು ಅನ್ಕೋಬೇಕು? ದೇವ್ರು ಕೊಟ್ಟಿಲ್ಲ ಅಂದರೆ ಅದರಿಂದ ಏನೋ ನಷ್ಟ ಆಗೋದಿದೆ, ಅದರಿಂದ ಏನೋ ತೊಂದರೆ ಆಗೋದಿತ್ತು, ಅದಕ್ಕೆ ದೇವ್ರು ಕೊಟ್ಟಿಲ್ಲ. ಒಂದು ಮಾತು ಹೇಳ್ತೀನಿ ರೀ, ದೇವರು ನಿಮ್ಮ ಜೀವನದಿಂದ ತೆಗೆದುಹಾಕಿದಂಥ ಕೆಲವು ವ್ಯಕ್ತಿಗಳನ್ನ, ದೇವರು ನಿಮ್ಮ ಜೀವಿತದಿಂದ ತೆಗೆದುಹಾಕಿದಂಥ ಕೆಲವು ವ್ಯಕ್ತಿಗಳನ್ನ, ದೇವರು ನಿಮ್ಮ ಜೀವಿತದಿಂದ ದೂರ ಮಾಡಿದಂಥ ಕೆಲವು ವ್ಯಕ್ತಿಗಳನ್ನ ಮತ್ತೆ ಹತ್ರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಮತ್ತೆ ಗಂಟಾಕೊಳ್ಳಕ್ಕೆ ಹೋಗ್ಬೇಡ್ರಿ. ಯಾಕೆಂದ್ರೆ ಅದು ಯಾವತ್ತಿದ್ರೂ ನಿನಗೆ ದೊಡ್ಡ ಹೊಡ್ತಾನೆ, ಅದು ಯಾವತ್ತಿದ್ರೂ ನಿನಗೆ ದೊಡ್ಡ ಹೊಡ್ತಾನೆ. ಎಷ್ಟೋ ಜನ ದೇವರು ತಮ್ಮ ಜೀವಿತದಿಂದ ತೆಗೆದುಹಾಕಿದಂಥ ವ್ಯಕ್ತಿಗಳನ್ನ, ದೂರ ಮಾಡಿದಂಥ ವ್ಯಕ್ತಿಗಳನ್ನ ಮತ್ತೆ ಹತ್ರ ಮಾಡಿಕೊಂಡು, ಮತ್ತೆ ಗಂಟು ಹಾಕ್ಕೊಂಡು, ಮತ್ತೆ ಕ್ಲೋಸ್ ಮಾಡಿಕೊಂಡು ನರಕ ಅನುಭವಿಸ್ತಾ ಇದ್ದಾರೆ. ಅಂಥ ಸ್ಥಿತಿ ನಿನಗೂ ನನಗೂ ಬರಬಾರ್ದಂದ್ರೆ ಅಂಥವರಿಂದ ದೂರ ಇರ್ರಿ, ಅಂಥ ಜನರಿಂದ ದೂರ ಇರ್ರಿ. ನಿನ್ನ ಲೈಫ್ ಚೆನ್ನಾಗಿರ್ಬೇಕಂತಾನೆ ಕೆಲವು ಸಾರಿ ನನ್ನ ದೇವ್ರು ಯೋಚನೆ ಮಾಡಿ ನಿನ್ನ ಜೀವಿತದಿಂದ ಕೆಲವು ವ್ಯಕ್ತಿಗಳನ್ನ ದೂರ ಆಗ್ತಾರೆ. ಮತ್ತೆ ನೀನು ಹತ್ರ ಮಾಡ್ಕೊಳಕ್ಕೆ ಹೋದ್ರೆ, ಮತ್ತೆ ನೀನು ಕ್ಲೋಸ್ ಮಾಡ್ಕೊಳಕ್ಕೆ ಹೋದ್ರೆ ನೀನು ದೊಡ್ಡ ಹೊಡೆತ ಅನುಭವಿಸ್ತೀಯ, ಮರಿಬೇಡ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರು ನಿಮ್ಮ ಜೀವಿತದಿಂದ ಕೆಲವು ವ್ಯಕ್ತಿಗಳನ್ನ ದೂರ ಮಾಡ್ತಾರೆ, ಅದು ನಿಮ್ಮ ಕೆಲವು ಕುಟುಂಬಗಳನ್ನ ನಿಮ್ಮ ಜೀವಿತದಿಂದ ದೂರ ಮಾಡ್ತಾನೆ, ದೇವರೇ ದೂರ ಮಾಡ್ತಾನೆ, ಅದು ನಿಮ್ಮ ಒಳ್ಳೆಯದಕ್ಕೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಿಮಗೆ ಗೊತ್ತು, ಇಂಥ ವ್ಯಕ್ತಿಯಿಂದ ನಮ್ಮ ಜೀವನ ನಿಜವಾಗ್ಲೂ ಹಾಳಾಗೋಗುತ್ತೆ, ದೇವರು ದೂರ ಮಾಡ್ತಾನೆ. ಇಂಥ ಸ್ತ್ರೀಯಿಂದ ನಮ್ಮ ಲೈಫ್ ಹಾಳಾಗುತ್ತೆ ಅಂದರೆ ದೇವರು ದೂರ ಮಾಡ್ತಾನೆ. ಶದ್ರಕ್ ಮೇಷಕ್ ಅಬೇದ್ನೆಗೋ, ಸೂಪರ್. ಶದ್ರಕ್ ಮೇಷಕ್ ಅಬೇದ್ನೆಗೋರ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಒಂಥರ ಉಜ್ಜೀವನ ಬರ್ತೈತಿ. ಇಲ್ಲಿ ಅವ್ರು ಒಳ್ಳೆ ಪ್ರಾರ್ಥನಾ ವೀರರು. ಒಂದು ದಿನ ಕೂಡ ಪ್ರಾರ್ಥನೆ ಮಾಡ್ದಂಗೆ ಇರುವ ದಿನನೇ ಇಲ್ಲ. ಒಂದು ದಿನ ಕೂಡ ಪ್ರಾರ್ಥನೆ ಮಾಡ್ದಂಗೆ ಇರುವ ದಿನನೇ ಇಲ್ಲ. ಒಂದು ದಿನ ಕೂಡ ಪ್ರಾರ್ಥನೆ ಮಾಡ್ದಂಗೆ ಇರುವ ದಿನನೇ ಇಲ್ಲ. ಶದ್ರಕ್ ಮೇಷಕ್ ಅಬೇದ್ನೆಗೋ ದಾನಿಯೇಲರು. ಇನ್ನು ಎರಡನೇದು, ದೇವರು ನಿಷೇಧಿಸಿದ್ದನ್ನ ಯಾರು ಹೇಳಿದ್ರು ಮುಟ್ಟುವವರಲ್ಲ. ಇನ್ನೊಂದು ಸಾರಿ ಹೇಳ್ತೀನಿ, ದೇವರು ನಿಷೇಧಿಸಿದ್ದನ್ನ, ದೇವರು ಬೇಡ ಅಂದಿದ್ದನ್ನ, ದೇವರು ನಿಷೇಧಿಸಿದ್ದನ್ನ ಯಾರು ಹೇಳಿದ್ರು ಕೂಡ ಅವರು ಮುಟ್ಟುವವರಲ್ಲ. ಬೇಕಾದರೂ ಸಾಯಕ್ಕೆ ರೆಡಿ ಇದ್ದಾರೆ, ಬೆಂಕಿ ಒಳಗೆ ಹೋಗಕ್ಕೆ ರೆಡಿ ಇದ್ದಾರೆ, ಸಿಂಹದ ಗವಿ ಒಳಗೆ ಹೋಗಕ್ಕೆ ರೆಡಿ ಇದ್ದಾರೆ. ಆದರೆ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಅಷ್ಟು ಆತ್ಮೀಯರು. ಒಂದು ದಿನ ಪ್ರಾರ್ಥನೆ ಮಾಡಿದ ದಿನನೇ ಇಲ್ಲ. ದೇವರು ನಿಷೇಧಿಸಿದ್ದನ್ನ ಯಾರು ಹೇಳಿದ್ರು ಮುಟ್ಟಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಸಾಯಕ್ಕೆ ಬೇಕಾದ್ರೆ ರೆಡಿ ಇದ್ದಾರೆ, ಬೆಂಕಿ ಒಳಗೆ ಹೋಗಕ್ಕೆ ರೆಡಿ ಇದ್ದಾರೆ, ಸಿಂಹದ ಗವಿ ಒಳಗೆ ಹೋಗಕ್ಕೆ ರೆಡಿ ಇದ್ದಾರೆ. ಆದರೆ ದೇವ್ರ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಆತ್ಮೀಯರು. ಆದರೆ ಈ ಕೇಳ್ರಿ, ನೆಬೂಕದ್ನೆಚ್ಚರ್ ಅರಸನು
ಬಾಬೆಲ್ ದೇಶದ ಅರಸನು ಇಸ್ರಾಯೇಲ್ ದೇಶಕ್ಕೆ ಮುತ್ತಿಗೆ ಹಾಕಿ ಇಸ್ರಾಯೇಲ್ ದೇಶದ ಜೊತೆ ಯುದ್ಧ ಮಾಡಿ ಅಲ್ಲಿಂದ ಕೆಲವೊಂದು ಯವನಸ್ಥರನ್ನ ಬಾಬೆಲ್ ದೇಶಕ್ಕೆ ದಾಸರಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಹಾಗೆ ದಾಸರಾಗಿ ತೆಗೆದುಕೊಂಡು ಹೋದಂಥ ಅನೇಕ ಯವನಸ್ಥರಲ್ಲಿ ಈ 4 ಜನ, ಶದ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲ. ದಾಸರಾಗಿ ಎಳ್ಕೊಂಡೋದ ರಾಜ. ನೋಡಿದ ಜನ ಮಾತಾಡ್ತಾರೆ, ಏನಂತ ಗೊತ್ತಾ? ಅಯ್ಯೋ ದೇವರು ಶದ್ರಕ್, ಮೇಷಕ್, ಅಬೇದ್ನೆಗೋರು ಪಾಲಿಗಿಲ್ಲ. ದೇವರು ಶದ್ರಕ್, ಮೇಷಕ್, ಅಬೇದ್ನೆಗೋ ದಾನಿಯೇಲರ ಪ್ರಾರ್ಥನೆ ದೇವರು ಕೇಳಲಿಲ್ಲ. ದೇವರು ದಾನಿಯೇಲನ ಪಾಲಿಗೆ ಸತ್ತೋಗಿದ್ದಾನೆ. ದೇವರು ಅವ್ರ ಪಕ್ಷ ಇದ್ದಿದ್ರೆ, ದೇವರು ಅವ್ರ ಸಂಗಡ ಇದ್ದಿದ್ರೆ, ಆ ದೇವರು ನೆಬೂಕದ್ನೆಚ್ಚರನ ಕೈಯಿಂದ ತಪ್ಪಿಸ್ತಾ ಇದ್ದನು. ಆ ಶತ್ರುಗಳ ಕೈಯಿಂದ ದೇವರು ಅವ್ರನ್ನ ತಪ್ಪಿಸ್ತಾ ಇದ್ದನು. ದೇವರು ಅವ್ರನ್ನ ತಪ್ಪಿಸಲಿಲ್ಲ. ದೇವರು ಅವ್ರ ಪಾಲಿಗೆ ಏನಾಗಿದ್ದಾನೆ ಹೇಳ್ರಮ್ಮ? ದೇವರು ಅವ್ರ ಪಾಲಿಗೆ ಏನಾಗಿದ್ದಾನೆ? ಜ್ವರಗಳು. ದೇವರು ಅವ್ರ ಪಾಲಿಗೆ ಏನಾಗಿದ್ದಾನೆ ಅಂತ ಜನ ಅನ್ಕೊಂಡ್ರು. ಇದಾಗಿ ಸ್ವಲ್ಪ ದಿನಗಳಾದ ಮೇಲೆ ಯಾವ ಜನ ಶದ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲ ನೋಡಿ ಅವ್ರ ದೇವರು ಅವ್ರ ಜೊತೆ ಇಲ್ಲ, ಅವ್ರ ದೇವರು ಅವ್ರ ಪಾಲಿಗಿಲ್ಲ, ದೇವರು ಶದ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲರ ಪಾಲಿಗೆ ಸತ್ತೋಗ್ಯಾನಂತ ಯಾವ ಜನ ಅಂದ್ರು? ಆ ಜನರಿಗೆ ಒಂದು ವಿಷಯ ಕಿವಿಗೆ ಬಿತ್ತು. ಏನಂತ ಗೊತ್ತಾ? ಯಾವ ಶದ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲ ರಾಜನ ಅವ್ರನ್ನ ದಾಸರಾಗಿ ತೆಗೆದುಕೊಂಡು ಹೋದನೋ ಅದೇ ದಾನಿಯೇಲ ಬಾಬೆಲ್ ದೇಶಕ್ಕೆ ಈಗ ಪ್ರಧಾನಮಂತ್ರಿಯಾಗಿದ್ದಾನೆ, ಮುಖ್ಯಾಧಿಕಾರಿಯಾಗಿದ್ದಾನೆ. ಅವನ ಜೊತೆ ಇರುವ ಇನ್ನು 3 ಬಾಬೆಲ್ ಗೌರ್ಮೆಂಟ್ ಅಲ್ಲಿ ಉನ್ನತ ಸ್ಥಾನದಲ್ಲಿ ಸೇರಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆ ಜನ ಅಂತಾರೆ, ಅಯ್ಯೋ ದೇವರು ಅವ್ರ ಪ್ರಾರ್ಥನೆ ಕೇಳಲಿಲ್ಲ ಅನ್ಕೊಂಡಿವಿ. ಆ ಜನ ಅಂತಾರೆ, ದೇವರು ಅವ್ರ ಪ್ರಾರ್ಥನೆ ಕೇಳಿದ್ದಕ್ಕೆ ಆಮೇಲೆ ಬರ್ಬೇಕು. ಇವಾಗ ದೇವರು ಅವ್ರ ಪ್ರಾರ್ಥನೆ ಕೇಳಿದ್ದಕ್ಕೆ, ದೇವರು ಅವ್ರ ಸಂಗಡ ಇದ್ದಿದ್ದಕ್ಕೆ ದೇವರು ಅವ್ರನ್ನ ಬಾಬೆಲ್ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ಮಾಡಿದ್ದಾನೆ, ಮುಖ್ಯಾಧಿಕಾರಿಯಾಗಿ ಮಾಡಿದ್ದಾನೆ, ಮುಖ್ಯಸ್ಥರಾಗಿ ಮಾಡಿದ್ದಾನೆ. ಫಸ್ಟ್ ಏನಂದ್ರು? ಯಾಕೆ ದೇವರು ಶತ್ರುಗಳ ಕೈಯಿಂದ ದಾನಿಯೇಲನನ್ನು ತಪ್ಪಿಸಲಿಲ್ಲ ಅಂದ್ರು. ಈಗೇನಂತಾರೆ? ಒಂದು ವೇಳೆ ತಪ್ಪಿಸಿದ್ರೆ ಓಕೆ, ಆ ಜನ ಅನ್ಕೊಂಡಂಗೆ ಅವ್ರನ್ನ ಬಾಬೆಲ್ ದೇಶಕ್ಕೆ ಹೋಗದಂಗೆ ದೇವ್ರು ತಪ್ಪಿಸಿದ್ರೆ ದೇಶಕ್ಕೆ ಪ್ರಧಾನಮಂತ್ರಿ ಆಗ್ತಿರ್ಲಿಲ್ಲ, ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ನನ್ನ ದೇವ್ರಿಗೆ ಗೊತ್ತು, ಎಲ್ಲಿ ನಿಲ್ಲಿಸ್ಬೇಕೋ ಅಲ್ಲಿ ನಿಲ್ಲಿಸ್ತಾನೆ, ಎಲ್ಲಿ ನಿಲ್ಲಿಸಬಾರ್ದು ಅಲ್ಲಿ ನಿಲ್ಲಿಸಲ್ಲ. ಒಂದು ಮಾತು ಹೇಳ್ತೀನಿ, ಇವಾಗ ಹೇಳೋ ಮಾತು ಕೇಳಿ ನಿಮ್ಮ ತಲೆ ಕೆಟ್ಟೋದ್ರೆ ಆಮೇಲೆ ಹೇಳ್ಬೇಕು. ರೆಡಿನಾ? ಇವಾಗ ಹೇಳೋ ಮಾತು ಕೇಳಿ ನಿಮ್ಮ ತಲೆ ಕೆಟ್ಟೋದ್ರೆ ಆಮೇಲೆ ಹೇಳ್ಬೇಕು. ಆಮೇಲೆ ನೀವು ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಗೆ ಉತ್ತರ ಬಂದಿಲ್ಲ ಅಂದರೆ ಆಮೇಲೆ ಬರಬೇಕು. ನೀವು ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಗೆ ಉತ್ತರ ಬಂದಿಲ್ಲ ಅಂದರೆ, ನೀವು ಕೇಳಿಕೊಂಡಿದ್ದು ದೇವ್ರು ಕೊಟ್ಟಿಲ್ಲ ಅಂದರೆ, ನೀವು ಪ್ರಾರ್ಥಿಸಿದ್ದು ನಿಮಗೆ ಸಿಕ್ಕಿಲ್ಲ ಅಂದರೆ, ನೀವು ಬೇಡ್ಕೊಂಡಿದ್ದು ನಿಮಗೆ ಸಿಕ್ಕಿಲ್ಲ ಅಂದರೆ, ನೀವು ಅನ್ಕೊಂಡಿದ್ದು ಸಿಕ್ಕಿಲ್ಲ ಅಂದರೆ, ದೇವ್ರು ತಪ್ಪಿಸ್ಬೇಕಾಗಿದ್ದು ತಪ್ಪಿಸಲಿಲ್ಲ ಅಂದರೆ, ನೀನು ಅನ್ಕೋಬೇಕು, ಈ ಶೋಧನೆಯ ನಂತರ, ಈ ಕಷ್ಟದ ನಂತರ ದೇವರು ನನಗಾಗಿ ದೊಡ್ಡ ಆಶೀರ್ವಾದ ಸಿದ್ಧ ಮಾಡಿದ್ದಾರೆ. ನೀವೇನಂತೀರಿ ಗೊತ್ತಾ? ದೇವ್ರು ಏನನ್ನು ತಪ್ಪಿಸಲಿಲ್ಲ ಶೋಧನೆಯಿಂದ, ಶತ್ರುಗಳ ಕೈಯಿಂದ ಅಂದರೆ, ದೇವ್ರು ಎಲ್ಲಿದ್ದಾನೆ? ಶತ್ರುಗಳ ಕೈಯಿಂದ ದೇವರು ತಪ್ಪಿಸಿಲ್ಲ ಅಂದರೆ ನಿನಗೋಸ್ಕರ ದೇವರು ಯಾವುದೋ ದೊಡ್ಡ ಕಾರ್ಯ ರೆಡಿ ಮಾಡಿದ್ದಾನೆ. ದೇವ್ರಿಗೆ ಗೊತ್ತು ಯಾವಾಗ ತಪ್ಪಿಸ್ಬೇಕು, ಯಾವಾಗ. ನಿನಗೇನಾದರೂ ಆಶೀರ್ವಾದ ಬರೋದಿದ್ರೆ ಶೋಧನೆಯನ್ನ ತಪ್ಪಿಸಲ್ಲ, ಆ ಶೋಧನೆಯ ಅಲ್ಲೇ ನಡೆಸಿ ಆ ಆಶೀರ್ವಾದ ನೀನು ಹೊಂದಿಕೊಳ್ಳುವಂತೆ ದೇವ್ರು ಮಾಡ್ತಾನೆ.